ವೀಕೆಂಡ್ ಬಂದ್ರೆ ಸಾಕು ಮೋಜು ಮಸ್ತಿ ಪಾರ್ಟಿಗೆ ಹೆಸರಾಗಿರೋ ಬೆಂಗಳೂರಿನಲ್ಲಿ ಇದೀಗ ಟ್ರಾಫಿಕ್ ಪೊಲೀಸರಿಗೆ ಕೆಲವೊಂದು ತಲೆನೋವಿನ ವಿಚಾರಗಳು ಬರ್ತಾ ಇದೆಯಂತೆ. ಪಾರ್ಟಿಗೂ ಈ ತಲೆನೋವಿನ ವಿಚಾರಕ್ಕೂ ಏನ್ ಸಂಬಂಧ ನೋಡ್ತಾ ಹೋಗೋಣ. ಬೆಂಗಳೂರು ಟ್ರಾಫಿಕ್ ಪೊಲೀಸರಿಗೆ ಶಾಕ್. ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ದಿಢೀರ್ ಕುಸಿತ. ಬೆಂಗಳೂರು ಅಂದ್ರೇನೆ ಹಾಗೆ. ರಾಜ್ಯದ ಎಲ್ಲಾ ನಗರಗಳಿಂದ ಬೆಂಗಳೂರಿನಲ್ಲೇ ಹೆಚ್ಚು ಪಾರ್ಟಿಗಳು ನಡೆಯೋದು. ಅದರಲ್ಲೂ ನ್ಯೂ ಇಯರ್, IPL ಮ್ಯಾಚ್ಗಳು, ವೀಕೆಂಡ್ಗಳು ಬಂದ್ರೆ ಸಾಕು ಭರ್ಜರಿ ಪಾರ್ಟಿ ಮಾಡಿ ಎಂಜಾಯ್ ಮಾಡ್ತಾರೆ. ಅದೇ ಮತ್ತಲ್ಲಿ ವಾಹನಗಳನ್ನ ಓಡಿಸಿ ಆಕ್ಸಿಡೆಂಟ್ಗಳು ಕೂಡ ಮಾಡ್ತಾರೆ. ಈ ಬಗ್ಗೆ ಟ್ರಾಫಿಕ್ ಪೊಲೀಸರು ಎಷ್ಟೇ ಜಾಗೃತಿ ಮೂಡಿಸ್ತಾ ಇದ್ರು, ವಾಹನ ಸವಾರರು ಮಾತ್ರ ಡೋಂಟ್ ಕೇರ್ ಅನ್ನೋ ತರ ವರ್ತಿಸ್ತಾ ಇದ್ರು. ಆದ್ರೆ ಕಳೆದ 4 ತಿಂಗಳಿನಿಂದ ಇತ್ತೀಚೆಗೆ ಕುಡಿದು ವಾಹನ ಓಡಿಸೋರ ಸಂಖ್ಯೆ ಗಣನೀಯವಾಗಿ ಇಳಿಕೆ ಕಂಡಿದೆ. ಅದು ಯಾವ ಮಟ್ಟಕ್ಕೆ ಅಂದ್ರೆ 15% ಇದ್ದಂತಹ ಡ್ರಿಂಕ್ ಅಂಡ್ ಡ್ರೈವ್ ಮಾಡೋರ ಸಂಖ್ಯೆ ಕೇವಲ 3%ಗೆ ಇಳಿದಿದೆ. ಎಸ್, ಈ ಅಂಕಿಅಂಶ ಕಂಡು ಪೊಲೀಸರೇ ಒಮ್ಮೆ ಶಾಕ್ ಆಗಿದ್ದಾರೆ. ಖುಷಿ ವಿಚಾರನೇ ಆದ್ರೂ ನಮ್ ಜನರು ಇಷ್ಟು ಬೇಗ ಇಷ್ಟೊಂದು ಬದಲಾವಣೆ ಆಗೋದಕ್ಕೆ ಕಾರಣಗಳೇನು ಅನ್ನೋದನ್ನ ನೋಡೋದಿಕ್ ಹೋದಾಗ ಒಂದಷ್ಟು ಅಂಶಗಳು ಬೆಳಕಿಗೆ ಬಂದಿದೆ. ಅವುಗಳಲ್ಲಿ ಪ್ರಮುಖವಾಗಿ ಟ್ರಾಫಿಕ್ ಪೊಲೀಸರು ಸತತವಾಗಿ ಡ್ರಿಂಕ್ ಅಂಡ್ ಡ್ರೈವ್ಗಳ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸ್ತಾ ಇರೋದು. ಇನ್ನು ಕುಡಿದು ವಾಹನ ಚಲಾಯಿಸಿದ್ರೆ, ಅಪಘಾತ ಮಾಡಿದ್ರೆ ಅಲ್ಲಿ ಬೀಳುವ ದಂಡ, ಹಾಕುವ ಕೇಸ್ಗಳು, ಜೊತೆಗೆ ಮದ್ಯದ ಬೆಲೆಯೂ ಕೂಡ ಡ್ರಿಂಕ್ ಅಂಡ್ ಡ್ರೈವ್ ಇಳಿಕೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಇದಿಷ್ಟು ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ಗಳ ಇಳಿಕೆಗೆ ಟ್ರಾಫಿಕ್ ಪೊಲೀಸರ ಲೆಕ್ಕಾಚಾರ. ಹಾಗಂತ ಪೊಲೀಸರು ಚೆಕ್ ಮಾಡೋದನ್ನ ಮಾತ್ರ ನಿಲ್ಲಿಸ್ತಿಲ್ಲ. ಈ ಪ್ರಮಾಣ ಇನ್ನೂ ಕಡಿಮೆ ಆಗ್ಲಿ ಅನ್ನೋದೇ ನಮ್ಮ ಆಶಯ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.